ಚುನಾವಣೆ ಇನ್ನೇನು ಹತ್ತಿರವಾಗ್ತಾ ಇರುವಂತಹ ಹೊತ್ತಲ್ಲೇ ಕಾಂಗ್ರೆಸ್ ದೇಶದಲ್ಲಿ ಮಹತ್ವದ ಹಾಗೆ ದೊಡ್ಡ ಘೋಷಣೆಯೊಂದನ್ನ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯೋಕೆ ಪ್ಲಾನ್ ಅನ್ನ ಮಾಡಿರುವಂತಹ ಕಾಂಗ್ರೆಸ್ ನಾರಿ ನ್ಯಾಯ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದೆ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ತೆಲಂಗಾಣ ಹಾಗೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದಿದೆ. ಈ ಮೂಲಕ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತಷ್ಟು ಜನಪ್ರಿಯವಾಗಿದೆ. ಸೊ ಈ ಗ್ಯಾರಂಟಿ ತಂತ್ರವನ್ನ ಕಾಂಗ್ರೆಸ್ ಇದೀಗ ರಾಷ್ಟ್ರ ರಾಜಕಾರಣದ ಮಟ್ಟದಲ್ಲೂ ಅನುಸರಿಸೋಕೆ ಹೊರಟಿದೆ. ಇನ್ನು ಈ ನಾರಿ ನ್ಯಾಯ ಗ್ಯಾರಂಟಿ ಯೋಜನೆಯಲ್ಲಿ 5 ಪ್ರಮುಖ ಯೋಜನೆಗಳನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ. ಈ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಸೇರಿದ ಮಹಿಳೆಗೂ ವಾರ್ಷಿಕ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡೋಕೆ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಸೊ ಈ ನಾರಿ ನ್ಯಾಯ ಗ್ಯಾರಂಟಿಯ ಎರಡನೆಯ ಘೋಷಣೆ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರಿಯಲ್ಲಿ ಮಹಿಳೆಯರಿಗೆ ದೇಶಾದ್ಯಂತ 50% ಮೀಸಲಾತಿಯನ್ನ ಕೊಡ್ತೇವೆ ಎನ್ನುವುದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಹಾಗೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೆ ಬಿಸಿಯೂಟ ಕಾರ್ಯಕರ್ತೆಯರ ವೇತನದಲ್ಲಿ ಕೇಂದ್ರ ಸರ್ಕಾರದ ಪಾಲು ಈಗೇನ್ ಕೊಡ್ಲಾಗ್ತಾ ಇದೆ ಅದನ್ನ ದ್ವಿಗುಣಗೊಳಿಸ್ತೀವಿ ಎನ್ನುವಂತಹ ಘೋಷಣೆಯನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರ ಮೈತ್ರಿ ಹೆಸರಲ್ಲಿ ಒಬ್ಬರನ್ನ ನೇಮಿಸುವ ಮೂಲಕ ಮಹಿಳೆಯರ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಲಾಗುತ್ತೆ ಎನ್ನುವಂತಹ ಘೋಷಣೆಯನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಸೊ ಈ ಅಧಿಕಾರ ಮೈತ್ರಿ ಯೋಜನೆ ಏನಿದೆ ಆ ಯೋಜನೆ ಅಡಿಯಲ್ಲಿ ಅಧಿಕಾರಿ ಯಾರು ನೇಮಕವಾಗಿರ್ತಾರೆ ಆ ಅಧಿಕಾರಿ ಮೂಲಕ ದೇಶದಲ್ಲಿ ಮಹಿಳೆಯರಿಗಾಗಿ ಯಾವೆಲ್ಲ ಯೋಜನೆಗಳಿದೆ ಹಾಗೆ ಕಾನೂನು ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಯಾವೆಲ್ಲ ಸಲಹೆಗಳು ಬೇಕೋ ಅದನ್ನ ಈ ಮೈತ್ರಿ ಅಧಿಕಾರಿಗಳು ನೀಡ್ತಾರೆ. ಹಾಗೆ ಮತ್ತೊಂದು ಪ್ರಮುಖವಾದ ಘೋಷಣೆ ಮಾಡಿದ ಕಾಂಗ್ರೆಸ್ ಅದು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಲ್ಲಿ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಒಂದೊಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡೋದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಸೊ ಕಾಂಗ್ರೆಸ್ ಈ 5 ಯೋಜನೆಗಳನ್ನ ಮಹಿಳೆಯರಿಗೋಸ್ಕರ ಅಂತಾನೆ ಘೋಷಣೆ ಮಾಡಿದೆ ಈ ಬಾರಿ. ಸೊ ಈ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ಕಾಂಗ್ರೆಸ್ ದೇಶದ ಮಹಿಳಾ ಮತದಾರರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಕಳೆದ ವರ್ಷ ನಡೆದಂತಹ ವಿಧಾನಸಭೆ ಚುನಾವಣೆ ಪ್ರಮುಖವಾಗಿ ಕರ್ನಾಟಕ ಹಾಗೆ ತೆಲಂಗಾಣ. ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಶಕ್ತಿ ಯೋಜನೆಯಡಿ ಕರ್ನಾಟಕ ರಾಜ್ಯಾದ್ಯಂತ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಈ ಮೂಲಕ ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಪರವಾಗಿ ನಿಂತಿದ್ದಾರೆ. ಹಾಗೆ ಇದೇ ತಂತ್ರವನ್ನ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕೂಡ ಪ್ರಯೋಗ ಮಾಡಿದ್ರು. ಅದು ಕೂಡ ಯಶಸ್ವಿಯಾಯಿತು. ತೆಲಂಗಾಣದಲ್ಲೂ ಕೂಡ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಆ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ 2,500 ರೂಪಾಯಿ ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ ಅಲ್ಲಿನ ಸಿಎಂ ರೇವಂತ್ ರೆಡ್ಡಿ ಅವರು. ಸೊ ಈ 5 ಪ್ರಮುಖ ಮಹಿಳಾ ಕೇಂದ್ರಿತ ಯೋಜನೆಗಳ ಮೂಲಕ ಕಾಂಗ್ರೆಸ್ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ದೇಶದಲ್ಲಿ. ಏನು ಕಾಂಗ್ರೆಸ್ಗೆ ಒಂದಂತೂ ಸ್ಪಷ್ಟವಾದಂತೆ ಕಾಣ್ತಾ ಇದೆ, ಅದೇನಪ್ಪಾ ಅಂದ್ರೆ ದೇಶದ ಮಹಿಳಾ ಮತದಾರರು ನಮ್ಮ ಪರ ಇದ್ರೆ ಅಂದ್ರೆ ಲಕ್ಷ್ಮಿಯರು ನಮ್ಮ ಜೊತೆ ಇದ್ರೆ ವಿಜಯಲಕ್ಷ್ಮಿ ಸುಲಭವಾಗಿ ನಮಗೆ ಒಲಿತಾಳೆ ಎನ್ನುವಂಥದ್ದನ್ನ ಕಾಂಗ್ರೆಸ್ ಇದೀಗ ರಿಯಲೈಸ್ ಮಾಡ್ಕೊಂಡಿದೆ. ಹೀಗಾಗಿ ಇದೀಗ ಮಹಾಲಕ್ಷ್ಮಿ ಯೋಜನೆಯನ್ನ ದೇಶಾದ್ಯಂತ ಜಾರಿ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನ ಮಾಡಿದೆ ಕಾಂಗ್ರೆಸ್.